ಬತ್ತು ಜನ ಹೆಂಚಿನ ಮಾರ ಇವತ್ತು ನಾವೆಲ್ಲ ಮಹಿಳೆಯರು ಸೇರಿ ನಮ್ಮ SP ಅವರಿಗೆ ದೂರನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಯಾಕೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿದೆ, ಬಹುಶಃ ನಿಮಗೆಲ್ಲರಿಗೂ ಮಾಧ್ಯಮದವರಿಗೂ ಗೊತ್ತಿರುತ್ತೆ, ನಮ್ಮ ಸುಳ್ಯದ ಶಾಸಕರಾಗಿರುವಂತಹ ಭಾಗೀರಥಿ ಮುರುಳ್ಯ ಅವರನ್ನು ಸೋಷಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವಿಕೃತ ಮನಸ್ಸಿನ ವ್ಯಕ್ತಿ ಬದುಕಿರುವಾಗಲೇ ಶ್ರದ್ಧಾಂಜಲಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಮಗೆ ಸಮಾಜದಲ್ಲಿ ಸಹಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ನಮಗೆ ಇಡೀ ನಮ್ಮ ಪರಂಪರೆ ಇದೆ, ಬದುಕಿರುವಾಗಲೇ ಯಾರನ್ನು ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತಹ ಪರಂಪರೆ ನಮ್ಮದಲ್ಲ. ಅದು ನಮ್ಮ ಶಾಸಕರು ಏನಿದ್ದಾರೆ, ಭಾಗೀರಥಿ ಮುರುಳ್ಯ ಅವರು ಸುಳ್ಯದಿಂದ ಪರಿಶಿಷ್ಟ ವರ್ಗಗಳ ಒಂದು ಮೀಸಲಾತಿ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿ ಬಂದಿರುವಂಥದ್ದು. ಅನೇಕ ಜನಪರ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ, ಸೈಲೆಂಟಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗದೇ ಇರುವಂತಹ ಯಾವುದೋ ಒಂದು ವಿಕೃತ ಮನಸ್ಸಿನ ವ್ಯಕ್ತಿ ಅಂತಲೇ ನಾವು ನೇರವಾಗಿ ಅವರನ್ನು ಹೇಳ್ಬೋದು. ಈ ರೀತಿಯ ಒಂದು ಪೋಸ್ಟನ್ನು ಮಾಡಿದ್ದಾರೆ ಅವರು. ಆ ಪೋಸ್ಟಿಗೆ ಸಂಬಂಧಪಟ್ಟಂತಹ ಕಾಪಿ ಮತ್ತು ಏನು ಅದನ್ನು ಆ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಿಕೊಂಡು ವಿನಂತಿಸ್ತಾ ಆಗ್ರಹ ಮಾಡ್ತಾ ನಾವು ಇಡೀ ಮಹಿಳಾ ಮೋರ್ಚಾ ಜಿಲ್ಲಾ ತಂಡದವರು ಇವತ್ತು ನಾವು SPಗೆ ನಾವು ಏನು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ, ಕಂಪ್ಲೇಂಟನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ. ನಾವು ಆಲೋಚನೆ ಮಾಡ್ಕೊಳ್ಬೇಕು, ಸಮಾಜದಲ್ಲಿ ಹೆಣ್ಣು ಇವತ್ತು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂತಹ ಕಾಲದಿಂದ ಕೂಡ ತುಂಬ ಜನ ಸಪೋರ್ಟ್ ಮಾಡಿ ನಮ್ಮನ್ನು ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ರಾಜಕೀಯ ಕ್ಷೇತ್ರಗಳಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮಹಿಳೆಯನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಾವು ಮುಂದೆ ಬರ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದನ್ನು ಸಹಿಸಲಿಕ್ಕೆ ಆಗದೇ ಇರುವಂಥ ಯಾವುದೋ ಒಬ್ಬ ಕೆಟ್ಟ ಮನಸ್ಸಿನ ವ್ಯಕ್ತಿ ಈ ಥರ ಒಬ್ಬ ಮಹಿಳೆಯ ಬಗ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ನಾವು ಬದುಕುವುದು ಹೇಗೆ? ಅಂಥ ವ್ಯಕ್ತಿಗಳನ್ನು ಬಂಧಿಸುವಂಥ ಕೆಲಸವನ್ನು ಸರ್ಕಾರ ಕೂಡ ಒಂದು ಸ್ವಲ್ಪ ಇದಕ್ಕೆ ಒತ್ತಡವನ್ನು ಹಾಕಬೇಕು. ಸರ್ಕಾರಕ್ಕೆ ಕೂಡ ಜವಾಬ್ದಾರಿ ಇದೆ. ಇವತ್ತು ಒಬ್ಬ ಮಹಿಳೆಯ ಮೇಲೆ, ದಲಿತ ಮಹಿಳೆಯ ಮೇಲೆ ಈ ರೀತಿಯಾದಂಥ ಪೋಸ್ಟನ್ನು ಹಾಕಿರುವಂಥದ್ದು ಸರಿಯಲ್ಲ. ಹಾಗಾಗಿ ಅವರನ್ನು ಕೂಡಲೇ ಬಂಧಿಸಲಿಕ್ಕೆ ಸರ್ಕಾರ ಕೂಡ ಒತ್ತಡವನ್ನು ಹಾಕಬೇಕು ಅಂತ ಹೇಳಿಕೊಂಡು ನಾವು ಎಲ್ಲ ಮಹಿಳೆಯರ ಪರವಾಗಿ, ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಒಬ್ಬ ಮಹಿಳೆಯಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಬೇರೆಲ್ಲ ಕಾನೂನಿನ ಕ್ರಮದಲ್ಲಿ ಇರುವ ರೀತಿಯಲ್ಲಿ ನಾವು ಇದನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು. ಕಾನೂನಿನ ಮೇಲೆ ನಮಗೆ ಭರವಸೆ ಇದೆ, ಕಾನೂನನ್ನು ನಾವು ಒಪ್ಕೊಳ್ತೇವೆ. ಭರವಸೆ ಇರುವ ಕಾರಣ ಅವರು ಹೇಳಿದ್ದಕ್ಕೆ ನಾವು ಇವತ್ತು ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದೇವೆ. ಅವರು ಬಂಧಿಸ್ತಾರೆ ಅನ್ನುವಂತಹ ನಂಬಿಕೆ ನಮಗೆ ಇದೆ. ಬಂಧಿಸಲಿಲ್ಲ ಅಂತ ಆದರೆ ಮತ್ತೆ ಆದಷ್ಟು ಬೇಗ ಬಂಧಿಸ್ತೇವೆ ಅಂತ ಹೇಳಿದ್ದಾರೆ. ಬಂಧಿಸಲಿಲ್ಲ ಅಂತ ಆದರೆ ಮತ್ತೆ ಮುಂದಿನ ಕ್ರಮ ಹೇಗೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ. ನೋಡಿ, ಸ್ಪೀಕರ್ ಅವರಿಗೆ ಅಥವಾ ಏನು ಹೈಯರ್ ಇದೆ ಅವರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ ಒಬ್ಬ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆಯಾಗಿ ಇಡೀ ಮಹಿಳಾ ತಂಡದ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ನಾಳೆ ನಮಗೆ ಕೂಡ ಬದುಕಲಿಕ್ಕೆ ಬೇಕು ಈ ಸಮಾಜದಲ್ಲಿ. ನಾವು ಕೂಡ ನೆಮ್ಮದಿಯ ಜೀವನವನ್ನು ಕಾಣಲಿಕ್ಕೆ ಬೇಕು. ನಾವು ಕೂಡ ರಾಜಕೀಯದಲ್ಲಿ ಕೂಡ ಇರುವವರು, ಎಲ್ಲ ಧಾರ್ಮಿಕ ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಕಾರಣ ನಮ್ಮನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಆದ ಪರಿಸ್ಥಿತಿ ಬಂದಾಗ ನಾವು ಇವತ್ತು ಒಗ್ಗಟ್ಟಾಗಿ ನಾವು ನಿಲ್ಲಬೇಕಾಗ್ತದೆ. ಶಾಸಕರ ಪರವಾಗಿ ಇವತ್ತು ನಾವು ನಿಂತಿದ್ದೇವೆ. ಹಾಗಾಗಿ ಇಂಥ ಒಂದು ಕೆಟ್ಟ ಮನಸ್ಥಿತಿಯ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಅನ್ನೋದು ನಮ್ಮ ಒಂದು ಆಗ್ರಹ.